ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಕುಟುಂಬದ ವಿಶೇಷವಾಗಿ ಹೆಂಡತಿಯ ಭವಿಷ್ಯದ ಭದ್ರತೆಗಾಗಿ ಸುರಕ್ಷಿತವಾಗಿ ಹೂಡಿಕೆ ಮಾಡುವುದು ಸಹಜ. ಗಂಡಂದಿರು ತಮ್ಮ ಗಳಿಕೆಯಲ್ಲಿ ಒಂದಷ್ಟು ಭಾಗವನ್ನು ಪತ್ನಿಯ ಹೆಸರಲ್ಲಿ ಉಳಿತಾಯ ಮಾಡಲು ಪೋಸ್ಟ್ ಆಫೀಸ್ ಅತ್ಯುತ್ತಮ ನಂಬಿಕಸ್ಥ ಜಾಗವಾಗಿದೆ. ಹೌದು, ಒಂದು ವೇಳೆ ನೀವು ಅಂಚೆ ಕಚೇರಿಯಲ್ಲಿ ನಿಮ್ಮ ಹೆಂಡತಿಯ ಹೆಸರಲ್ಲಿ 5 ಲಕ್ಷ ರೂಪಾಯಿಯನ್ನು 5 ವರ್ಷದ ಅವಧಿವರೆಗೆ ಇಟ್ಟರೆ ನಿಮಗೆ ಎಷ್ಟು ಲಾಭ ಸಿಗುತ್ತೆ ಗೊತ್ತಾ? ಇದಕ್ಕಾಗಿ ಪೋಸ್ಟ್ ಆಫೀಸ್ನಲ್ಲಿ ಮಹಿಳೆಯರಿಗೆ 2 ಅತ್ಯುತ್ತಮ ಪವರ್ಫುಲ್ ಆಪ್ಷನ್ಗಳು ಲಭ್ಯವಿದೆ. ಇವುಗಳ ಅಸಲಿ ಲಾಭದ ಲೆಕ್ಕಾಚಾರವನ್ನು ನಾವು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ, ಕೇಳಿ. ಮೊದಲನೇದಾಗಿ, ನೀವು ಇಡುವ 5 ಲಕ್ಷ ರೂಪಾಯಿಗಳಿಗೆ ಪ್ರತಿ ವರ್ಷ ಬಡ್ಡಿ ಲೆಕ್ಕಾಚಾರವಾಗಿ 5 ವರ್ಷಗಳ ನಂತರ ಅಸಲು ಮತ್ತು ಬಡ್ಡಿ ಹಣ ಒಟ್ಟಿಗೆ ದೊಡ್ಡ ಮೊತ್ತವಾಗಿ ಕೈಗೆ ಸಿಗಬೇಕು ಅಂದ್ಕೊಂಡ್ರೆ ಪೋಸ್ಟ್ ಆಫೀಸ್ ಟೈಮ್ ಠೇವಣಿ ಅಥವಾ FD ಅತ್ಯುತ್ತಮ ಆಯ್ಕೆಯಾಗಿದೆ. ಸರ್ಕಾರದ ನಿಯಮದಂತೆ ಈ ಯೋಜನೆಗೆ ಸದ್ಯಕ್ಕೆ 7.5% ಬಡ್ಡಿ ದರ ಸಿಗ್ತಿದೆ. ಯೋಜನೆಯಲ್ಲಿ ನಿಮ್ಮ ಹೆಂಡತಿ ಹೆಸರಲ್ಲಿ 5 ಲಕ್ಷ ಇಟ್ಟರೆ 5 ವರ್ಷಕ್ಕೆ ಬರೋಬ್ಬರಿ 2,26,647 ರೂಪಾಯಿ ಬಡ್ಡಿ ಲಾಭ ಸಿಗ್ತದೆ. ಅಂದರೆ 5 ವರ್ಷದ ಮೆಚುರಿಟಿ ಅವಧಿ ಮುಗಿದ ನಂತರ ನಿಮ್ಮ ಹೆಂಡತಿ ಕೈಗೆ ಅಸಲು ಮತ್ತು ಬಡ್ಡಿ ಸೇರಿ ಒಟ್ಟು 7,26,647 ರೂಪಾಯಿರಷ್ಟು ಬೃಹತ್ ಮೊತ್ತ ಒಟ್ಟಿಗೆ ಸಿಗೋದು 100ಕ್ಕೆ 100 ಪಕ್ಕ. ಜೊತೆಗೆ ಆದಾಯದ ತೆರಿಗೆ ಕಾಯ್ದೆ ಸೆಕ್ಷನ್ 80C ಅಡಿಯಲ್ಲಿ ವರ್ಷಕ್ಕೆ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಕೂಡ ಸಿಗುತ್ತೆ. ಒಂದು ವೇಳೆ ನಿಮಗೆ 5 ವರ್ಷದವರೆಗೆ ಒಟ್ಟಿಗೆ ಕಾಯಲು ಇಷ್ಟವಿಲ್ಲವಾದರೆ ಬದಲಾಗಿ ನಿಮ್ಮ ಹೆಂಡತಿಗೆ ಪ್ರತಿ ತಿಂಗಳು ಮನೆ ಖರ್ಚಿಗೆ ಅಥವಾ ವೈಯಕ್ತಿಕ ಅಗತ್ಯಕ್ಕಾಗಿ ರೆಗ್ಯುಲರ್ ಆದಾಯ ಬರಬೇಕಾದ್ರೆ ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ ಅಥವಾ MIS ಅತ್ಯುತ್ತಮ ಸೂಕ್ತ ಪ್ಲಾನ್ ಆಗಿದೆ. ಈ ಯೋಜನೆಯಲ್ಲಿ ಒಮ್ಮೆ ಹಣ ಕಟ್ಟಿದ್ರೆ ಸಾಕು, ಪ್ರತಿ ತಿಂಗಳು ನಿಮ್ಮ ಪತ್ನಿಯ ಖಾತೆಗೆ ನೇರವಾಗಿ ಬಡ್ಡಿ ಹಣ ಜಮಾ ಆಗುತ್ತೆ. ಸದ್ಯದ ಮಾರುಕಟ್ಟೆ ನಿಯಮದಂತೆ ಪೋಸ್ಟ್ ಆಫೀಸ್ MIS ಯೋಜನೆ 7.4% ಬಡ್ಡಿ ದರ ಸಿಗ್ತಿದೆ. ಈ ಲೆಕ್ಕಾಚಾರದ ಪ್ರಕಾರ ನೀವು 5 ಲಕ್ಷ ರೂಪಾಯಿ ಇಟ್ಟರೆ ನಿಮ್ಮ ಹೆಂಡತಿಯ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಯಾವುದೇ ಅಡೆತಡೆ ಇಲ್ಲದೆ ನಿಖರವಾಗಿ 3,083 ರೂಪಾಯಿ ಬಂದು ಬೀಳುತ್ತೆ. ಅಂದರೆ ವರ್ಷಕ್ಕೆ ಒಟ್ಟು 37,000 ರೂಪಾಯಿ ಮೊತ್ತ. 5 ವರ್ಷದವರೆಗೆ 1,85,000 ರೂಪಾಯಿ ಬಡ್ಡಿ ಲಾಭ ಸಿಗುತ್ತೆ. ಕೊನೆಯಲ್ಲಿ ನಿಮ್ಮ ಅಸಲು 5 ಲಕ್ಷ ಹಾಗೆಯೇ ಸುರಕ್ಷಿತವಾಗಿ ವಾಪಸ್ ಸಿಗುತ್ತೆ.